ವೀಕ್ಷಕರೇ, ಮೇಷರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಎರಡನೇ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ. 2025 ಹೊಸ ವರ್ಷ ಪ್ರಾರಂಭ ಆಗಿದೆ. ಏನೆಲ್ಲ ಹೊಸ ಕೆಲಸಗಳು ಆಗ್ತವೆ, ಅಂದುಕೊಂಡಂತ ಕಾರ್ಯಗಳಲ್ಲಿ ಜಯ ಸಿಗುತ್ತಾ, ಈ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವುದು, ಅಶುಭವಾದ ದಿನಗಳು ಯಾವುದು, ಯಾವ ದಿನದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂತ ಬಹಳಷ್ಟು ವಿಚಾರಗಳು, ಜೊತೆಗೆ ಕೆಲವೊಂದು ಮುಖ್ಯವಾಗಿರತಕ್ಕಂತ ಅಂಶಗಳು ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನಿಮಗೆ ಈ ಮಾಹಿತಿಗಳು ಪೂರ್ಣ ಗೊತ್ತಾಗುತ್ತೆ ಅನ್ನುವಂತ ಮಾತು ಹೇಳ್ತಾ, ಯಾವತ್ತಿಗೂ ಮೇಷರಾಶಿಯವರು ಅಂದ ತಕ್ಷಣ ಧೈರ್ಯಶಾಲಿಗಳು. ಎಂತಹದ್ದೇ ಒಂದು ಕೆಲಸ ಇದ್ರು, ಎಂತಹದ್ದೇ ರಿಸ್ಕ್ ಇದ್ರು ಕೂಡ ಅಂಜದೆ ಹೆದರದೆ ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂತ ವ್ಯಕ್ತಿಗಳೆಲ್ಲ, ಮುನ್ನುಗ್ಗುವಂತಹ ಒಂದು ಚಾಣಾಕ್ಷರಾಗಿರ್ತಕ್ಕಂತಹ ವ್ಯಕ್ತಿಗಳು ಮೇಷರಾಶಿಯವರು. ಯಾವತ್ತಿಗೂ ಮೇಷರಾಶಿಯವರು ಅಂದ ತಕ್ಷಣ ಕೋಪಿಷ್ಟರು, ಸ್ವಲ್ಪ ಹಠ ಇರುತ್ತೆ, ಧೈರ್ಯ ಇರುತ್ತೆ, ಕೋಪ ಇರುತ್ತೆ, ಒಂದಿಷ್ಟು ಹುಂಬುತನ ಇರುತ್ತೆ, ಆದ್ರೂ ಕೂಡ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಬಹಳಷ್ಟು ಕಷ್ಟ ಸುಖಗಳು, ಜೊತೆಗೆ ತುಂಬಾ ಜೀವನದಲ್ಲಿ ಎಲ್ಲ ತರದ ಒಂದು ಅನುಭವದ ಭಂಡಾರವಾಗಿರ್ತಕ್ಕಂತಹ ಮೇಷರಾಶಿಯವರು. ಇಂತಹ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳ ಫಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ದಿನಗಳು ಶುಭಕಾರಕವಾಗಿದೆ ಅಂತ ನೋಡಿದ್ರೆ ನೋಡಿ, 10, 11, 15, 16, 17, 20, 21ನೇ ತಾರೀಕು ಉತ್ತಮವಾಗಿರುವಂತಹ ಒಳ್ಳೆಯ ಫಲಗಳನ್ನು ಕೊಡುವಂತಹ ದಿನಗಳು. ಇನ್ನು 4, 5, 6, 13, 14, 23, 24 ಅಷ್ಟಾಗಿ ಶುಭವಲ್ಲದ ದಿನಗಳು. ನಿಮ್ಮ ಮುಖ್ಯವಾದ ಏನಾದರೂ ಕೆಲಸಗಳಿದ್ರೆ ಶುಭಕಾರಕವಾಗಿರ್ತಕ್ಕಂಥ ದಿನಗಳಲ್ಲಿ ಮಾಡ್ಕೊಳ್ಳಿ, ಯಶಸ್ಸನ್ನ ಪಡ್ಕೊಳ್ಳಿ. ಜೊತೆಗೆ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ಒಳ್ಳೆಯ ಒಂದು ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಉದ್ಯೋಗದಲ್ಲಿ, ನೀವು ಮಾಡುವಂತ ಕೆಲಸದಲ್ಲಿ, ನೀವು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನೀವು ಮಾಡತಕ್ಕಂತ ಕೆಲಸಗಳಲ್ಲಿ ಮೊದಲಿನಕ್ಕಿಂತಲೂ ಒಂದು ಒಳ್ಳೆಯ ಲಾಭವನ್ನ ನಿರೀಕ್ಷೆ ಮಾಡಬಹುದು. ದುಡ್ಡು ಬರ್ತಾ ಇರತಕ್ಕಂಥದ್ದು, ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆಯ ಹಣಕಾಸಿನ ಆದಾಯದ ಮೂಲ ತುಂಬಾ ಚೆನ್ನಾಗಿದೆ. ವ್ಯವಹಾರ ಯೋಜನೆಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೀವೇನು ಒಂದು ಪ್ಲಾನ್ ಮಾಡ್ತೀರಲ್ಲ, ಪ್ಲಾನ್ ಮಾಡಿರುವಂಥದ್ದು ಪಕ್ಕಾ ಪರ್ಫೆಕ್ಟ್ ಆಗಿರುತ್ತೆ. ಅಂದುಕೊಂಡಂತ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ. ಇದು ಎಂತ ಒಳ್ಳೆ ಫಲ ಗೊತ್ತಾ ನಿಮಗೆ? ಯಾಕಂತಂದ್ರೆ ಒಂದು ಉದ್ಯೋಗದಲ್ಲಿ ಲಾಭ ಆಯ್ತು ಅಂತಂದ್ರೆ ಜೀವನದಲ್ಲಿ ಬಹಳಷ್ಟು ರೀತಿಯಲ್ಲಿ ಯಶಸ್ಸನ್ನ ಗಳಿಸುವಂತಹ ಒಂದು ಅವಕಾಶಗಳು ಸಿಗುತ್ತೆ. ಹಾಗಾಗಿ ನಿಮಗೆ ನೀವು ಮಾಡುವಂತಹ ಒಂದು ಪ್ಲಾನ್ಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮನರಂಜನೆಯ ಒಂದು ತಿಂಗಳಾಗಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಪ್ರವಾಸ ಆಗ್ಬೋದು, ಅಥವಾ ಓದಿನಲ್ಲಿ ಒಂದು ಪ್ರಶಂಸೆ ಆಗ್ಬೋದು, ಅಥವಾ ಮನೆಯಲ್ಲಿ ಸ್ವಲ್ಪ ಏನೋ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗುವಂಥದ್ದು ಇರ್ಬೋದು. ಯಾವುದೋ ಒಂದು ಮೂಲದಲ್ಲಿ ಚಟುವಟಿಕೆಯಿಂದ, ಲವಲವಿಕೆಯಿಂದ, ಮನರಂಜನೆಯಿಂದ ಇರುವಂತಹ ಒಂದು ತಿಂಗಳು ಅಂತ ಹೇಳ್ಬೋದು. ಇನ್ನು ಅಡೆತಡೆಗಳನ್ನ ನಿವಾರಿಸಿಕೊಂಡು ಯಶಸ್ಸಿನತ್ತ ಮುನ್ನೆಜ್ಜೆ ಇಡ್ತಕ್ಕಂಥದ್ದು. ನೋಡಿ, ಸಾಕಷ್ಟು ಅಡೆತಡೆಗಳಿರ್ತವೆ, ರಿಸ್ಕ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನೀವು ಈ ತಿಂಗಳಲ್ಲಿ ಸಮರ್ಥವಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಬರ್ತಾ ಇರ್ತಕ್ಕಂಥದ್ದು. ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ರಿಂದ, ಹೆಚ್ಚಿನ ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ರಿಂದ ಲಾಭ ಕೂಡ ತುಂಬಾ ಚೆನ್ನಾಗುತ್ತೆ. ನೀವು ಮಾಡುವಂತ ಕೆಲಸಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಸಮಯವನ್ನ ಆಡ್ ಆನ್ ಮಾಡಿಕೊಂಡ್ರೆ ಬಹಳಷ್ಟು ಹಣಕಾಸಿನ ಮೂಲಗಳು ತುಂಬಾ ಚೆನ್ನಾಗಿ ಗಳಿಸಬಹುದು ಈ ತಿಂಗಳು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗುವಂಥದ್ದು. ಜೊತೆಗೆ ಈ ವೈಮನಸ್ಸಿನಲ್ಲಿರ್ತಕ್ಕಂಥ ಜನಗಳ ಜೊತೆಗೆ ಈ ಶತ್ರುತ್ವ ಇರ್ತಕ್ಕಂಥ ಜನ, ವಿರೋಧಿಗಳ ವರ್ಗ ನಿಮಗೆ ಸ್ನೇಹಿತರಾಗ್ತಾರೆ. ನಿಮ್ಮ ಒಂದು ತಂಟೆಗೆ ಬರೋದಿಲ್ಲ. ಅವ್ರ ಕಡೆಯಿಂದ ಯಾವುದೇ ಕಿರಿಕಿರಿ ತೊಂದರೆಗಳನ್ನುವಂಥದ್ದಾಗಲ್ಲ. ಮೈಂಡು ತುಂಬಾ ಫ್ರೀ ಆಗಿರುತ್ತೆ. ನೀವು ಮಾಡುವಂತ ಕೆಲಸ ಕಾರ್ಯಗಳೇ ಜಾಸ್ತಿ ಫೋಕಸ್ ಆಗುತ್ತೆ. ಒಂದು ಒಳ್ಳೆ ಫಲ ಸಿಗ್ಬೋದು. ಜೊತೆಗೆ ನೋಡಿ, ಈ ತಿಂಗಳಲ್ಲಿ ರವಿ ಹಾಗೂ ಶನಿಯ ಪ್ರಭಾವದಿಂದಾಗಿ ಕೆಲವೊಂದು ಸಂಚಾರ ಆಗುವಂಥದ್ದು ಏನಾಗುತ್ತೆ, ಅಲದಾಟ, ತಿರುಗಾಟ, ಈ ರೀತಿಯಾಗಿ ಸ್ವಲ್ಪ ಪ್ರಯಾಣ ಆಗಬಹುದು, ಅಥವಾ ಅಲದಾಡೋದಂತಕ್ಕೆ ಸ್ವಲ್ಪ ಖರ್ಚು ಆಗುವಂತ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಇರುತ್ತೆ.
ಸಣ್ಣ ಬಿರುಕು ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಏನೋ ಅವರಿಗೆ ಬೇಕು ಬೇಡಗಳ ವಸ್ತುಗಳನ್ನು ಕೊಡಿಸುವಂತದ್ದಿರುತ್ತೆ. ಈ ರೀತಿ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಸ್ವಲ್ಪ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಖರ್ಚು ವೆಚ್ಚಗಳು ಇರ್ತವೆ. ಅದನ್ನ ನೀವು ಸ್ವಲ್ಪ ಹಣಕಾಸಿನ ಮೂಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಖರ್ಚಾದ್ರೂ ಕೂಡ ಮ್ಯಾನೇಜ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿರುತ್ತೆ. ಕಾನೂನು ತಜ್ಞರೊಂದಿಗೆ ಪ್ರಮುಖವಾಗಿರ್ತಕ್ಕಂಥ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು, ವಕೀಲರ ಜೊತೆಗೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಇರ್ಬೋದು, ಅಥವಾ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಿದ್ದು, ಯಾವುದೋ ಒಂದು ಹೊಸ ವಸ್ತುಗಳನ್ನ ಖರೀದಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಚರ್ಚೆ ಇರುತ್ತೆ. ಇನ್ನು ಬಹಳ ವಿಚಾರಗಳು ಹೇಳಬೇಕಲ್ಲ, ನಾನು ಈ ವಿಡಿಯೋದಲ್ಲಿ ಬಹಳ ಅದ್ಭುತವಾದ ವಿಚಾರಗಳು ಹೇಳೋದಿದೆ ನಿಮಗೆ. ಅದನ್ನೆಲ್ಲ ಮಾಹಿತಿಗಳನ್ನು ನೋಡ್ಕೋಬೇಕು ಅಂದ್ರೆ ವಿಡಿಯೋ ಕೊನೆ ತನಕ ನೋಡ್ಕೋಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ಈಗಾಗಲೇ ಬಹಳಷ್ಟು ಜನ ತೆಗೆದುಕೊಂಡಿದ್ದಾರೆ. ನೀವು ಕೂಡ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಏನೋ ಒಂದು ಸಂತಸದ ವಾತಾವರಣ ಇರುತ್ತೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋದು, ಮದುವೆಗೆ ಹೋಗೋದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಜೊತೆಗೆ ಸ್ವಲ್ಪ ಸಂತೋಷದ ವಾತಾವರಣ, ಜೊತೆಗೆ ಮನೆಗೆ ಹೊಸ ಸದಸ್ಯರ ಆಗಮನ ಆಗ್ಬೋದು, ಅಥವಾ ಮಗು ಜನನ ಆಗುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಬಹಳಷ್ಟು ಜನ ಮನೆ ಖರೀದಿ, ಜಾಗ ಖರೀದಿ, ಆಸ್ತಿ ಖರೀದಿ, ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಅಥವಾ ಇರುವಂತಹ ವಸ್ತುಗಳನ್ನ ನವೀಕರಿಸುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ, ಆತಂಕ ಇರುತ್ತೆ, ನೋವಿರುತ್ತೆ, ಬೇಸರ ಇರುತ್ತೆ. ಆದ್ರೂ ಕೂಡ ಎಲ್ಲ ವಿಚಾರಗಳನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎಷ್ಟೇ ಮನಸ್ತಾಪಗಳಿದ್ರೂ ಕೂಡ, ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳಿದ್ರೂ ಕೂಡ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ಸಮಯಾನುಸಾರವಾಗಿ ಆ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಇನ್ನು ಈ ಒಂದು ಒಳ್ಳೆಯ ಆದಾಯ ಇದೆಯಲ್ಲ, ಆದಾಯದ ಮೂಲದಿಂದ ಏನನ್ನಾದ್ರೂ 4 ಕಾಸು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇರೋದ್ರಿಂದ ಖರ್ಚಿಗೆ ಕಡಿವಾಣ ಹಾಕೊಂಡು ಸ್ವಲ್ಪ ಅಲರ್ಟ್ ಆಗಿದ್ದು ಕೆಲಸ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ದ್ವಾದಶಾಧಿಪತಿ ಗುರು ಏನಾಗುತ್ತೆ, ರವಿಯೊಟ್ಟಿಗೆ ಇರ್ತಕ್ಕಂಥದ್ರಿಂದ, ಗುರು ರವಿಯೊಟ್ಟಿಗೆ ಸಂಚಾರ ಮಾಡ್ತಕ್ಕಂಥದ್ರಿಂದ ಏನಾಗುತ್ತೆ, ಸ್ವಲ್ಪ ಖರ್ಚಿರುತ್ತೆ. ಹಣಕಾಸಿನ ಮೂಲಗಳಲ್ಲಿ ಏನಾಗುತ್ತೆ, ಬರುವಂತ ದುಡ್ಡು ಅದೇ ರೀತಿ ಇರುತ್ತೆ, ಖರ್ಚಾಗುವಂತ ಮೂಲನೂ ಆ ತರ ಇರುತ್ತೆ. ಸ್ವಲ್ಪ ಶಾಂತವಾಗಿದ್ದುಕೊಂಡು ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ. ಕೆಲವರಿಗೆ ಸಾಲ ಕೊಡುವಂತಹ ಸಂದರ್ಭ ಇತ್ತು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಸಾಲ ತೆಗೆದುಕೊಳ್ತಾ ಇದ್ರಿ ಅಂತಂದ್ರೂ ಕೂಡ ನೀವು ಎಚ್ಚರಿಕೆಯಿಂದ ಇದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಇರುತ್ತೆ. ಅದನ್ನ ಸಮಾಧಾನವಾಗಿ ನಿಭಾಯಿಸ್ಕೊಂಡ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಇನ್ನು ಕೆಲವು ರಹಸ್ಯವಾಗಿರ್ತಕ್ಕಂಥ ವಿಚಾರಗಳು ಬಹಿರಂಗ ಆಗುವಂತದ್ದಿರುತ್ತೆ.
ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಯಾರ ಹತ್ರನೂ ವಿನಿಮಯ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಅದನ್ನು ಶಾಂತವಾಗಿ ಎಚ್ಚರಿಕೆಯಿಂದ ನಿಮ್ಮ ಕೆಲವೊಂದು ಗುಪ್ತವಾದ ವಿಚಾರಗಳನ್ನು ಗುಪ್ತವಾಗಿ ಇಟ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು. ಯಾರೋ ಆತ್ಮೀಯರಿದ್ದಾರೆ, ಕ್ಲೋಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ತಿಳ್ಕೊಂಡು ನೀವೇನಾದ್ರೂ ಹೇಳಿದ್ರೆ ಅದರಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಸನ್ನಿವೇಶಗಳು ಇರುತ್ತೆ. ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ದುಷ್ಟರಿಂದ ಅಥವಾ ದುಷ್ಟ ಚಟಗಳಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೆಯದು. ನೀವು ಎಲ್ಲರೂ ನನ್ನವರು ಅಂತ ತಿಳ್ಕೊಂಡು ನಂಬಿಡುವಂತ ಒಂದು ಗುಣ ಇರುತ್ತೆ ನಿಮಗೆ. ಸಡನ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತೀರಿ, ಸಡನ್ ಆಗಿ 4 ಮಾತು ಮಾತಾಡೋ ಕೂಡಲೇ ಅವ್ರನ್ನ ನಂಬಿಡ್ತೀರಿ. ಈ ತರ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ಎಚ್ಚರಿಕೆ ಇರಬೇಕು, ತಾಳ್ಮೆ ಇರಬೇಕು, ಬುದ್ಧಿಶಕ್ತಿಯನ್ನ ಓಡಿಸಿ ನೀವು ಕೆಲಸ ಮಾಡಬೇಕು. ಈ ತಿಂಗಳ ಅಂತ್ಯದಲ್ಲಿ ಏನಾಗುತ್ತೆ, ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಫಲಗಳು ಸಿಗುವಂತ ಸನ್ನಿವೇಶ ಇದೆ. ವ್ಯವಹಾರದಲ್ಲೂ ಕೂಡ ಲಾಭ ಇದೆ. ಇನ್ನು ಈ ನೀವು ಸ್ತ್ರೀಯರಾಗಿದ್ರೆ ಸ್ವಲ್ಪ ನಿಮ್ಮ ಗಂಡನ ಕಡೆಯಿಂದ, ನೀವು ಪುರುಷರಾಗಿದ್ರೆ ನಿಮ್ಮ ಮಾವನ ಕಡೆಯಿಂದ ಸ್ವಲ್ಪ ಲಾಭಗಳು ಆಗುವಂತ ಸನ್ನಿವೇಶಗಳಿರ್ತಕ್ಕಂಥದ್ದು. ಸ್ವಲ್ಪ ಯಾರ್ದೋ ಮುಖಾಂತರ ಸ್ವಲ್ಪ ಲಾಭ ಆಗುತ್ತೆ. ಇನ್ನು ಸಂಬಂಧಿಕರ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿರುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸನ್ನಿವೇಶಗಳಿದೆ. ಆದ್ರೂ ನೀವು ನಿರ್ಧಾರ ತಗೊಳ್ಳಿ. ಆದ್ರೆ ಕೆಲವೊಂದು ವಿಚಾರ ಬೇರೆಯವರ ಮನಸ್ಸಿಗೆ ಸ್ವಲ್ಪ ನೋವಾಗುವಂತ ರೀತಿಯಲ್ಲಿ ನಡೆದುಕೊಳ್ಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ನೇರವಾಗಿ ನಿಷ್ಠುರವಾದಿಗಳು, ನೀವು ನೇರವಾಗಿ ಹೇಳ್ಬಿಡ್ತೀರಿ, ಆಮೇಲೆ ಪಶ್ಚಾತ್ತಾಪ ಪಡುವಂತ ಸನ್ನಿವೇಶ ಇರುತ್ತೆ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ತಾಳ್ಮೆ ತಗೊಂಡು ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ. ಸಂಬಂಧಿಕರ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ. ಕಠಿಣ ಪರಿಶ್ರಮಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತೂ ಸಿಗುವಂಥದ್ದು ತುಂಬಾ ಸ್ಪಷ್ಟವಾಗಿದೆ. ನೀವೇನ್ ಕಷ್ಟಪಡ್ತೀರಿ ಆ ಕಷ್ಟಪಟ್ಟಂತದ್ದಕ್ಕೆ ತಕ್ಕುದಾಗಿರತಕ್ಕಂಥ ಲಾಭ, ಪ್ರಯೋಜನ ಈ ತಿಂಗಳಲ್ಲಿ ಸಿಗುತ್ತೆ. ಅದ್ಭುತವಾದಂತ ತಿಂಗಳು. ಅದ್ರ ಜೊತೆಗೆ ಬಹಳಷ್ಟು ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳನ್ನು ಅನುಸರಿಸಿದ್ರೆ ಈ ತಿಂಗಳು ಬಹಳ ಮಹತ್ವಪೂರ್ಣವಾಗಿರತಕ್ಕಂತಹ ಒಂದು ತಿಂಗಳು ನಿಮಗಾಗುತ್ತೆ ಮೇಷರಾಶಿಯವರಿಗೆ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ಅದ್ಭುತವಾದ ಪರಿಹಾರಗಳು ಏನು ಅನ್ನುವಂಥದ್ದು ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಫೆಬ್ರವರಿ ತಿಂಗಳ ಮಾಸಫಲ ಸಿಗ್ತಾ ಇದೆ. ಇಷ್ಟವಾಗಿರತಕ್ಕಂತಹ ವಿಡಿಯೋವನ್ನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡ್ಕೋಬೇಕಾಗತ್ತೆ. ದತ್ತಾತ್ರೇಯ ಸ್ವಾಮಿಯ ಸೇವೆ ಮಾಡ್ತಕ್ಕಂಥದ್ರಿಂದ ಅತ್ಯಂತ ಫಲಪ್ರದಾಯಕವಾಗಿರ್ತಕ್ಕಂತಹ ಒಂದು ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಜೊತೆಗೆ ಸ್ವಲ್ಪ ಹಿರಿಯರನ್ನ ಗೌರವಿಸುವಂಥದ್ದು, ತಂದೆ ತಾಯಿಗಳ ಸೇವೆ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.